ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಒಂದು ಒಳ್ಳೆ ರೆಮಿಡಿಯೊಂದಿಗೆ ಬಂದಿದ್ದೀನಿ ಸ್ನೇಹಿತರೆ. ಅದೇನಪ್ಪ ಅಂದ್ರೆ, ಇವಾಗಂತೂ ಎಲ್ಲ ಹೆಣ್ಮಕ್ಳಿಗೆ ಕಾಡ್ತಾ ಇರೋ ಸಮಸ್ಯೆ ಏನಂದರೆ ಹೊಟ್ಟೆ ಬಜ್ಜಿನ ಸಮಸ್ಯೆ ಮತ್ತು PCODನ ಸಮಸ್ಯೆ ಮತ್ತು ಇರ್ರೆಗ್ಯುಲರ್ ಪೀರಿಯಡ್. ಈ ಒಂದು ಸಮಸ್ಯೆಯನ್ನು ನಾವು ಹೋಗಲಾಡಿಸ್ಬೇಕು ಅಂದರೆ ಯಾವ ರೀತಿ ಮನೆಯಲ್ಲೇ ಹೋಮ್ ರೆಮಿಡಿ ಬಳಸಿ ಯಾವ ರೀತಿ ನಾವು ಹೋಗಲಾಡಿಸ್ಕೋಬೋದು ಮತ್ತು ಸರಳವಾಗಿ ಆರೋಗ್ಯವಾಗಿ ಯಾವ ರೀತಿ ಈ ಒಂದು ಪರಿಹಾರ ಕಂಡುಕೊಳ್ಬೋದು ಅಂತ ನೋಡೋಣ ಸ್ನೇಹಿತರೆ. ಇದರ ಹೆಸರು ಬಂದು ಇಪ್ಲಿ ಅಂತ. ಈ ಒಂದು ರೆಸಿಪಿ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಗ್ರಂಥಿ ಶಾಪಲ್ಲಿ ಸಿಗುತ್ತೆ, ಇಲ್ಲ ಅಂದರೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಈ ಒಂದು ರೆಸಿಪಿನ. ಮತ್ತು ಇದು ಇಪ್ಲಿ ಬಂದು ತುಂಬ ಅಂದರೆ ತುಂಬ ಖಾರವಾಗಿರುತ್ತೆ. ಇವಾಗ ಕಾಳು ಮೆಣಸಿರುತ್ತಲ್ಲ, ಅದೇ ರೀತಿನ ಖಾರವಾಗಿರುತ್ತೆ ಮತ್ತು ರಿಸಲ್ಟ್ ಅನ್ನೋದು ಅಷ್ಟೇ ಚೆನ್ನಾಗಿ ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನ ಯಾವ ರೀತಿ ಬಳಸಬೇಕು, ಯಾವ ರೀತಿ ನಮ್ಮ ಬೆಲ್ಲಿ ಫ್ಯಾಟ್ನ ನಾವು ಕಡಿಮೆ ಮಾಡ್ಕೋಬೋದು ಮತ್ತು ದಿನನಿತ್ಯ ಇದನ್ನ ಯಾವ ರೀತಿ ನಾವು ಬಳಕೆ ಮಾಡೋದ್ರಿಂದ ನಮ್ಮ ಹೊಟ್ಟೆಯ ಬಜ್ಜು ಮತ್ತು ಇರ್ರೆಗ್ಯುಲರ್ ಪೀರಿಯಡ್ನ ನಾವು ಸರಳವಾಗಿ ಮಾಡ್ಕೋಬೋದು ಅಂತ ನೋಡೋಣ ಸ್ನೇಹಿತರೆ. ಈ ಒಂದು ರೆಸಿಪಿ ಬಂದು ನೀವು ಬಾಣತನದಲ್ಲಿ ಬಳಸ್ತಾರೆ ಸ್ನೇಹಿತರೆ. ಹೆಣ್ಮಕ್ಳಿಗೆ ಡಿಲಿವರಿ ಆದ ಸಮಯದಲ್ಲಿ ಈ ಒಂದು ಇಪ್ಲಿನ ಬಳಸಿ ಲೇಪನ ಮಾಡಿ ಕೊಡ್ತಾರೆ. ಹೇಗೆ ಅಂತಂದರೆ, ಇವಾಗ ಇದ್ರ ಪುಡಿ ಮಾಡಿ ಜೇನುತುಪ್ಪದೊಂದಿಗೆ ಕೊಡ್ತಾರೆ. ಯಾಕಂದರೆ ಅವರ ಹೊಟ್ಟೆಯ ಬಜ್ಜು ಕರಗಲಿ ಅನ್ನೋ ಉದ್ದೇಶಕ್ಕೆ ಕೊಡ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಈ ಒಂದು ಇಪ್ಲಿಯನ್ನು ನೀವು ಕಷಾಯ ಮಾಡಿಕೊಂಡು ಕುಡಿಬೋದು, ಮತ್ತು ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆ ಒಂದು ಸ್ವಲ್ಪ ಸೇವನೆ ಮಾಡಿ ಬಿಸಿನೀರು ಕುಡಿಬೋದು ಸ್ನೇಹಿತರೆ. ಹಾಗಾಗಲ್ಲ ಅಂತಂದರೆ ಇದನ್ನ ಪೌಡ್ರ್ ಮಾಡಿ ಇಟ್ಕೊಂಡು ಅವಾಗವಾಗ ಸೇವನೆ ಮಾಡ್ಬೋದು. ಇದನ್ನ ನೋಡ್ರಿ, ನಾನು ಇವಾಗ ಸುಮಾರು ಅಂದ್ರೆ ಒಂದು 50 ಗ್ರಾಮ್ ಆಗಷ್ಟು ತೊಗೊಂಡಿದ್ದೀನಿ. ಇದೇನು ಭಾಳ ರೇಟು ಅಲ್ರಿ, ಭಾಳ ಅಂದರೆ ಇವಾಗ 100 ರೂಪಾಯಿದ ಒಳಗನೆ ನಿಮಗೆ ಈ ಒಂದು ರೆಸಿಪಿಯನ್ನು ಸಿಗ್ತೈತಿ. ಮತ್ತು ಈ ಒಂದು ಇಪ್ಲಿಯನ್ನು ನೀವು ಒಂದು ಸಲ ತಂದು ಇಟ್ಕೊಂಡ್ರಿ ಅಂದ್ರೆ ಪ್ರತಿನಿತ್ಯ ಬಳಸೋದಕ್ಕೂ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡ್ತೈತೆ ರೀ. ನೋಡಿರಿ, ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಮತ್ತು ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ಬೋದು. ಮತ್ತು ಇದರ ರಿಸಲ್ಟ್ ಯಾವ ರೀತಿ ಅಂತಂದರೆ, ಇವಾಗ ಜಾಸ್ತಿ ಹೊಟ್ಟೆ ಇರುತ್ತಲ್ಲ, ಹೊಟ್ಟೆ ಬಜ್ಜು ಹೊಂಕಳ ಸುತ್ತ ಹೊಟ್ಟೆ ಬಜ್ಜು ಜಾಸ್ತಿ ಇರುತ್ತಲ್ಲ, ಅಂಥವ್ರಿಗಂತೂ ಒಳ್ಳೆ ರಿಸಲ್ಟ್ ರೀ. ಇದನ್ನ ನೋಡಿರಿ, ಬೆಳಗ್ಗೆ ಎದ್ದ ತಕ್ಷಣ ನಾನು ಇಪ್ಲಿ ತೊಗೊಂಡಿದ್ದೀನಿ. ಇಪ್ಲಿನ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರಿಗೆ ಹಾಕಿ ಕುದಿಸ್ಕೊಂಡು ಕುಡಿಬೋದು, ಅಥವಾ ಪೌಡ್ರ್ ಮಾಡಿ ಇಟ್ಕೊಂಡು ಇದನ್ನ ಲೇಪನ ಮಾಡಿಕೊಂಡು ತಿನ್ಬೋದು. ಯಾವ ರೀತಿ ಅಂತಂದರೆ, ಇವಾಗ ಒಂದು ಸ್ವಲ್ಪ ಪೌಡ್ರ್ ಮಾಡಿ ಅದಕ್ಕೆ ಚಕ್ಕೆ ಪೌಡ್ರು ಅಥವಾ ಜೇನುತುಪ್ಪ ಹಾಕ್ಕೊಂಡು ತಿನ್ಬೋದು. ನಿಮ್ಗೆ ಹಾಗೆ ಖಾರ ಜಾಸ್ತಿ ಅನಿಸ್ತೈತಿ ಅಂದರೆ, ನೀವು ಖಾರ ಇಷ್ಟಪಡ್ತೀರಾ ಅಂದರೆ ಡೈರೆಕ್ಟಾಗಿ ಒಂದು ಸ್ವಲ್ಪ ಅದನ್ನು ಪೌಡ್ರ್ ಬಾಯಿಗೆ ಹಾಕ್ಕೊಂಡು ಬಿಸಿನೀರು ಕುಡಿಬೋದು ಸ್ನೇಹಿತರೆ. ನೋಡಿರಿ, ಇವಾಗ ನಿಮ್ಗೆ ಸರಳವಾಗಿ ಯಾವ ರೀತಿ ಇದನ್ನು ಉಪಯೋಗ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿರಿ, ಒಂದು ಗ್ಲಾಸಾಗಷ್ಟು ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದಾದ ಬಳಿಕ ಒಂದು 4-5 ಇಪ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಚಕ್ಕೆನೂ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಬೇಕ್ರಿ, ಲೋ ಫ್ಲೇಮಲ್ಲಿ ಇಟ್ಟೆ ಕುದಿಸ್ಬೇಕ್ರಿ. ಮತ್ತು ಈ ಒಂದು ನೀರನ್ನು ನೀವು ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಕೊಡ್ತೈತೆ ರೀ. ಮತ್ತೇನಾದರೂ ನೀವು ನಿಮಗೆ ಟೈಮಿಂಗ್ ಇದು ಸೆಟ್ ಆಗಲಿಲ್ಲ ಅಂದರೆ ನೈಟು ನೀವೇನಾದರೂ ಊಟ ಆದ ಬಳಿಕ ಒಂದು 2 ಅವರ್ ಬಿಟ್ಟು, ಬಿಫೋರ್ ಊಟ ಆದಮೇಲೆ 2 ಅವರ್ ಬಿಟ್ಟು ಇದಾದ ಬಳಿಕ ಈ ಒಂದು ನೀರನ್ನು ಕುಡಿಬೇಕಾಗತ್ತೆ ರೀ. ಈ ರೀತಿ ನಾವು ನೀರನ್ನು ಸೇವನೆ ಮಾಡೋದ್ರಿಂದ ಕ್ರಮೇಣ ನಮ್ಮ ಹೊಟ್ಟೆ ಬಜ್ಜನ್ನು ಕಡಿಮೆ ಮಾಡ್ಕೋಬೋದು. ಪ್ರತಿನಿತ್ಯ ಈ ಒಂದು ಸೇವನೆಯಿಂದ ನಿಮ್ಮ 2-3 ತಿಂಗಳಲ್ಲಿ ನಿಮ್ಮ ಹೊಟ್ಟೆ ಬಜ್ಜನ್ನು ಕಡಿಮೆ ಮಾಡ್ಕೋಬೋದು ಸ್ನೇಹಿತರೆ. ಹಾಗಾಗಿ ಈ ಒಂದು ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ಹಿಂದೆ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ, ಇದರ ರಿಸಲ್ಟ್ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಹೊಸ ಮಾಹಿತಿ, ಹೊಸ ರೆಸಿಪಿಯೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ. ಶುಭೋದಯ.